ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಶಿಕ್ಷಕರು ಬೇಕಾಗಿದ್ದಾರೆ. ಇಲ್ಲಿ CBSE ಮತ್ತು ICSEಯಲ್ಲಿ ಶಿಕ್ಷಕರು ಬೇಕಾಗಿದ್ದಾರೆ. ಎಲ್ಲಿ ಎಂದರೆ ಅದು ಆಳ್ವಾಸ್ ಸ್ಕೂಲ್ಸ್ ಪುಟ್ಟಿಗೆ ಮೂಡುಬಿದಿರೆ ದಲ್ಲಿ ಕೆಲವೊಂದಿಷ್ಟು ಶಿಕ್ಷಕರನ್ನು ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆಳ್ವಾಸ್ ಒಂದು ನಮ್ಮ ಕರ್ನಾಟಕ ರಾಜ್ಯದ ಪ್ರಥಮ ಸ್ಥಾನದಲ್ಲಿರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ಕೆಲವೊಂದಿಷ್ಟು ಶಿಕ್ಷಕರು ಬೇಕಾಗಿದ್ದಾರೆ. ಆಳ್ವಾಸ್ CBSE ಆ್ಯಂಡ್ ICSE ಸ್ಕೂಲ್ಗಳಿಗೆ ಇಲ್ಲಿ ಶಿಕ್ಷಕರನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. TGT PGT ಅಂದರೆ ಇಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲ್ ಎರಡೂ ಸೆಕ್ಷನ್ಗಳಿಗೆ ಇಲ್ಲಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಇಂಗ್ಲೀಷ್, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ, ಕನ್ನಡ, ಸಂಸ್ಕೃತ, ಹಿಂದಿ, IT, ಸೋಷಲ್, ಡ್ರಾಯಿಂಗ್ ಇಷ್ಟೆಲ್ಲ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ. ಇಲ್ಲಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ವಿತ್ BEd ಅಂದರೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಜೊತೆಗೆ BEd ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಎಕ್ಸಲೆನ್ಸ್ ಇಂಗ್ಲೀಷ್ ಕಮ್ಯುನಿಕೇಷನ್ ವಿತ್ IT ಸ್ಕಿಲ್ಸ್ ಅಂದರೆ ಇಲ್ಲಿ ಇಂಗ್ಲೀಷ್ ಮಾತನಾಡುವ ಕೌಶಲ್ಯ ಹೊಂದಿರಬೇಕು, ಜೊತೆಗೆ IT ಸ್ಕಿಲ್ ಕೂಡ ಅವರು ಕೌಶಲ್ಯ ಜ್ಞಾನ ಅವರಲ್ಲಿ ಇರಬೇಕು. ನಂತರ ಇಲ್ಲಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇನ್ CBSE ಸ್ಕೂಲ್ ಅಂದರೆ ನಿಮ್ಮ ಅನುಭವ, ನೀವು ಯಾವುದಾದ್ರೂ CBSE ಸ್ಕೂಲ್ನಲ್ಲಿ ನೀವು ಅನುಭವ ಪಡೆದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಆಳ್ವಾಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಆಳ್ವಾಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಸೈನ್ಸ್ ಟೀಚರ್, ಮ್ಯಾಥ್ಸ್ ಟೀಚರ್, ಹಿಂದಿ, ಸೋಷಲ್, ಕನ್ನಡ ಟೀಚರ್ ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ಭರ್ತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದೇ ಥರನಾಗಿ ಆಳ್ವಾಸ್ ಕನ್ನಡ ಮೀಡಿಯಂ ಹೈಸ್ಕೂಲ್ಗೆ ಕೂಡ ಇಲ್ಲಿ ನೇಮಕಾತಿ ನಡೀತಾ ಇದೆ. ಅಲ್ಲಿ ಮ್ಯಾಥ್ಸ್ ಟೀಚರ್, ಫಿಸಿಕ್ಸ್ ಟೀಚರ್, ಕನ್ನಡ ಟೀಚರ್, ಸೋಷಲ್ ಟೀಚರ್ ಇಷ್ಟೆಲ್ಲ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಈ ಕನ್ನಡ ಮೀಡಿಯಂ ಸ್ಕೂಲಿಗೆ ಶಿಕ್ಷಕರಾಗಬೇಕೆಂದರೆ ವಿದ್ಯಾರ್ಹತೆ ಪೋಸ್ಟ್ ಗ್ರ್ಯಾಜುಯೇಟ್ ವಿತ್ BEd ಅಂದರೆ ಇಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ BEd ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಎಲಿಜಿಬಲ್ ಕ್ಯಾಂಡಿಡೇಟ್ ಮೇಲ್ ಯುವರ್ ಅಪ್ಲಿಕೇಶನ್ ವಿತ್ ಅಪ್ಡೇಟ್ ಬಯೋಡೇಟಾ ಟು ಇಲ್ಲಿ ಅಂದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಈ ಕೆಳಗೆ ನೀಡಿದಂಥ ಇಮೇಲ್ಗೆ ನೀವು ao-school@alwas.org ನೀವು ಈ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು 7 ದಿನಗಳ ಒಳಗಾಗಿ ನೀವು ಇದಕ್ಕೆ ಸೆಂಡ್ ಮಾಡಬೇಕಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಕರೆಗಳ ಮುಖಾಂತರ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು. ಅದೇ ರೀತಿಯಾಗಿ ಸಂಪತ್ಗಿರಿ NPS ಯೂನಿವರ್ಸಿಟಿ ಇದು ಕೂಡ UGCಯಿಂದ ಮಾನ್ಯತೆ ಪಡೆದ ಒಂದು ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇಮಕಾತಿಯನ್ನು ಇವರು ಕೂಡ ಮಾಡ್ತಾ ಇದ್ದಾರೆ. ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರ ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ವಿಭಾಗಕ್ಕೆ ಪ್ರಾಧ್ಯಾಪಕರು ಬೇಕಾಗಿದ್ದಾರೆ ಎಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿಭಾಗದಲ್ಲಿ, CSE ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ನಂತರ CSE ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್, CSE ಡಾಟಾ ಸೈನ್ಸ್ ಇಷ್ಟೆಲ್ಲ ಈ ಕೆಳಗಿನ 4 ವಿಭಾಗಗಳಲ್ಲಿ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ಮತ್ತು ಸಹಾಯಕ ಪ್ರಾಧ್ಯಾಪಕರು ಇಲ್ಲಿ ಬೇಕಾಗಿದ್ದಾರೆ. ಇಲ್ಲಿ ವಿದ್ಯಾರ್ಹತೆ ಫಸ್ಟ್ ಕ್ಲಾಸ್ ಇನ್ BE MTech ಜೊತೆಗೆ ನೀವು PhD ಅಂದರೆ ಇಲ್ಲಿ BE ಮತ್ತು MTech ಮಾಡಿಕೊಂಡು ಜೊತೆಗೆ ನೀವು PhDಯನ್ನು ಕಂಪಲ್ಸರಿಯಾಗಿ ಇಲ್ಲಿ ನೀವು ಮಾಡಿರಬೇಕಾಗಿರುತ್ತದೆ. ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಆ್ಯಸ್ ಪರ್ AICT UGC ಅಂದರೆ UGC ಪ್ರಕಾರ ವಿದ್ಯಾರ್ಹತೆ ಇಲ್ಲಿ ಬೇಕಾಗಿರುತ್ತದೆ. ಎಲ್ಲ ಅರ್ಹತೆಯನ್ನು ಹೊಂದಿದಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನಿಮಗೆ ಸ್ಯಾಲ್ರಿ 7th ಪೇ ಸ್ಕೇಲ್ ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂದರೆ ಇಲ್ಲಿ ನಿಮಗೆ ವೇತನ ಇಲ್ಲಿ 7th ಪೇ ಅಂದರೆ ಇಲ್ಲಿ ನಿಮಗೆ ಒಳ್ಳೆಯ ವೇತನ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಮಾರ್ಕೆಟಿಂಗ್ ಇಲ್ಲಿ ನಂತರ ಮಾರ್ಕೆಟಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕೂಡ ಇವರು ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ AGM ಕೌನ್ಸಿಲರ್ ಅಡ್ಮಿಷನ್ಸ್ ಮಾಡುವಂಥ ಒಂದು ಹುದ್ದೆಯಾಗಿದೆ. ನಂತರ ಸೋಷಲ್ ಮೀಡಿಯಾ ಮ್ಯಾನೇಜರ್ಸ್ಗೆ ಇನ್ನೊಂದು ಹುದ್ದೆಯಲ್ಲಿ ನೇಮಕಾತಿ ಕೂಡ ಇವರು ಮಾಡ್ತಾ ಇದ್ದಾರೆ. ಇವುಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಜನರಲ್ ಕಂಡೀಷನ್ಸ್ ದ ಇಂಟ್ರೆಸ್ಟೆಡ್ ಎಲಿಜಿಬಲ್ ಆ್ಯಂಡ್ ಕಂಪ್ಲೈಂಟ್ ಕ್ಯಾಂಡಿಡೇಟ್ ಆರ್ ರಿಕ್ವೈರ್ಡ್ ಟು ಸೆಂಡ್ ರೆಸ್ಯೂಮ್ ಅಂದರೆ ಈಗ ನೀವು ಕೂಡ ಈ ಕೆಳಗೆ ಒಂದು ಇಮೇಲ್ ನೀಡಲಾಗಿದೆ recruitment@simrsc.edu ಇನ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಈ ಇಮೇಲ್ಗೆ ಸೆಂಡ್ ಮಾಡಬೇಕು. ಹಾರ್ಡ್ ಕಾಪಿ ಥಾಟ್ ಪೋಸ್ಟ್ ಆಫ್ ದ ರಿಜಿಸ್ಟರ್ ಸಂಪತ್ಗಿರಿ NPS ಯೂನಿವರ್ಸಿಟಿ ನಂಬರ್ 14/5
ಚಿಕ್ಕಸಂದ್ರ ಹೆಸರುಘಟ್ಟ ಮೇನ್ ರೋಡ್ ಬೆಂಗಳೂರು. ಈ ವಿಶ್ವವಿದ್ಯಾಲಯ ಹೆಸರುಘಟ್ಟ ರೋಡ್ ಬೆಂಗಳೂರಲ್ಲಿ ಕಂಡುಬರುತ್ತದೆ. ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ಗೆ ನೀವು ಸೆಂಡ್ ಮಾಡಿ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಮ್ಯಾನ್ ಅಪ್ಲೈ ಕ್ಯಾನ್ ಬಿಫೋರ್ 7 days ಫ್ರಮ್ ದ ಡಾಟಾ. ಅಂದರೆ ಈ ಪತ್ರಿಕಾ ಪ್ರಕಟಣೆಯಾದ 7 ದಿನಗಳ ಒಳಗಾಗಿ ನೀವು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಕಳುಹಿಸಬೇಕಾಗುತ್ತದೆ. ಇದೇ ರೀತಿಯ ಉದ್ಯೋಗ ಮಾಹಿತಿಗಾಗಿ ಈ ಕ್ಷಣದ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.